ನಮಸ್ಕಾರ. ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವೀಕ್ಷಕರಿಗೂ ಪ್ರಶಾಂತ್ CJTO ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ನಾನು ಹೈಡ್ರಾಲಿಕ್ಸ್ನ ಬೇಸಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹೈಡ್ರಾಲಿಕ್ಸ್ ಅಂದರೆ ಏನು, ನಾವೆಲ್ಲಿ ಯೂಸ್ ಮಾಡ್ತೀವಿ, ಹೈಡ್ರಾಲಿಕ್ಸ್ನ ಎಲಿಮೆಂಟ್ಸ್ ಏನು, ಕಾಂಪೌಂಡ್ಸ್ ಏನು, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮೊದಲಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವೆಲ್ಲ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ನೋಡೋದಾದರೆ, ಇಲ್ಲಿ ನಾನು ನಿಮಗೆ ಇಂಟ್ರೊಡಕ್ಷನ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಂಡು, ಹೈಡ್ರಾಲಿಕ್ ಸಿಸ್ಟಮ್ ಏನಿದೆ ಆ್ಯಂಡ್ ಪ್ಯಾಸ್ಕಲ್ಸ್ ಲಾ, ಕ್ಯಾವಿಟೇಷನ್, ಬರ್ನೌಲಿಸ್ ಪ್ರಿನ್ಸಿಪಲ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಹೀಟ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಹೈಡ್ರಾಲಿಕ್ಸ್ ಬಗ್ಗೆ ಇಷ್ಟು ವಿಷಯಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಂಟ್ರೊಡಕ್ಷನ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್ ಬಗ್ಗೆ ನಾವು ನೋಡೋದಾದರೆ, ಎನಿ ವರ್ಕಿಂಗ್ ಆರ್ ಕಂಟ್ರೋಲ್ ಸಿಸ್ಟಮ್ ದಟ್ ಯೂಸಸ್ ಲಿಕ್ವಿಡ್ ಆಸ್ ದ ಟ್ರಾನ್ಸ್ಮಿಟಿಂಗ್ ಫ್ಲೂಯಿಡ್ ಈಸ್ ನೋನ್ ಆಸ್ ಹೈಡ್ರಾಲಿಕ್ ಸಿಸ್ಟಮ್. ಇಲ್ಲಿ ಏನು ಹೇಳ್ತೀವಿ ಅಂದರೆ, ಹೈಡ್ರಾಲಿಕ್ ಸಿಸ್ಟಮಲ್ಲಿ ಯಾವುದೇ ಒಂದು ವರ್ಕಿಂಗ್ ಸಿಸ್ಟಮ್ ಆಗಿರ್ಬೋದು ಅಥವಾ ಕಂಟ್ರೋಲ್ ಸಿಸ್ಟಮ್ ಆಗಿರ್ಬೋದು, ಅದು ಲಿಕ್ವಿಡ್ನ ಟ್ರಾನ್ಸ್ಮಿಟಿಂಗ್ ಫ್ಲೂಯಿಡ್ ಆಗಿ ಬಳಸ್ಕೊತಾ ಇದ್ದೀವಿ ಅಂತಂದರೆ, ಯಾವುದೇ ಒಂದು ವರ್ಕಿಂಗ್ ಸಿಸ್ಟಮಲ್ಲಿ ಆಗಿರಲಿ, ಕಂಟ್ರೋಲ್ ಸಿಸ್ಟಮಲ್ಲಿ ಆಗಿರಲಿ, ಲಿಕ್ವಿಡ್ನ ಟ್ರಾನ್ಸ್ಮಿಟಿಂಗ್ ಫ್ಲೂಯಿಡ್ ಆಗಿ ನಾವು ಬಳಸ್ತಾ ಇದ್ದೀವಿ ಅಂತಂದರೆ ಆ ಒಂದು ಸಿಸ್ಟಮ್ನ ನಾವು ಹೈಡ್ರಾಲಿಕ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಅದು ನಮಗೆ ಹೈಡ್ರಾಲಿಕ್ ಅಂತಕ್ಕಂಥ ವರ್ಡ್ ಎಲ್ಲಿಂದ ಬಂತು ಅಂತ ನಾವು ನೋಡೋದಾದ್ರೆ, ದ ವರ್ಡ್ ಹೈಡ್ರಾಲಿಕ್ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ ಹೈಡ್ರಾ ಮೀನಿಂಗ್ ವಾಟರ್. ಗ್ರೀಕ್ ವರ್ಡ್ ಇಂದ ನಾವು ಹೈಡ್ರಾಲಿಕ್ಸ್ ಅಂತ ತಗೊಂತೀವಿ. ಅದರಲ್ಲಿ ಹೈಡ್ರಾ ಅಂದರೆ ವಾಟರ್ ಅಂತೇಳಿ ಮತ್ತು ಹಾಲಿಕ್ ಅಂದರೆ ಪೈಪ್ ಅಂತೇಳಿ ನಾವು ಇಲ್ಲಿ ಕರಿತೀವಿ. ಇದು ಗ್ರೀಕ್ ವರ್ಡ್ಸ್. ಹೈಡ್ರಾ ಮತ್ತು ಹಾಲಿಕ್ ಅಂತಕ್ಕಂಥದ್ದು ಗ್ರೀಕ್ ವರ್ಡ್ಸ್. ಈ ಗ್ರೀಕ್ ವರ್ಡ್ಸ್ ಇಂದ ನಾವು ಹೈಡ್ರಾಲಿಕ್ಸ್ ಅಂತಕ್ಕಂಥ ವರ್ಡನ್ನು ನಾವು ತಗೊಂಡಿದ್ದೀವಿ. ಅಂಡ್ ಸಮ್ ಕಾಮನ್ ಎಕ್ಸಾಂಪಲ್ಸ್ ನಾವು ನೋಡೋದಾದ್ರೆ, ಎಲ್ಲೆಲ್ಲಿ ನಾವು ಈ ಒಂದು ಹೈಡ್ರಾಲಿಕ್ ಸಿಸ್ಟಮ್ಸ್ನ ನಾವು ಬಳಸ್ತೀವಿ ಅಂತ ನಾವು ನೋಡೋದಾದ್ರೆ, ಆಟೋಮೊಬೈಲ್ ಬ್ರೇಕಿಂಗ್ ಸಿಸ್ಟಮ್ಸ್. ನೀವು ಇಲ್ಲಿ ಮೇಲೆ ಮೊದಲನೇ ಡಯಾಗ್ರಾಮಲ್ಲಿ ನೋಡೋದಾದ್ರೆ ಕಾಣಿಸ್ತಾ ಇದೆ, ಇಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಇದೆ. ಇಲ್ಲಿ ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮ್ ಅಲ್ಲಿ ಸಹ ನಾವು ಒಂದು ಆಟೋಮೊಬೈಲ್ ಬ್ರೇಕಿಂಗ್ ಅಲ್ಲಿ ನಾವು ಹೈಡ್ರಾಲಿಕ್ ಸಿಸ್ಟಮ್ ನ ಬಳಸ್ತೀವಿ. ಅಂಡ್ ಪವರ್ ಸ್ಟೇರಿಂಗ್ ಎರಡನೇ ಡಯಾಗ್ರಾಮ್ ಅಲ್ಲಿ ಬಂದ್ರೆ, ಇಲ್ಲಿ ಕಾರಲ್ಲಿ ಪವರ್ ಸ್ಟೇರಿಂಗ್ ಅಂತೇಳಿ ಕರಿತೀವಿ ನಾವು. ಈ ಪವರ್ ಸ್ಟೇರಿಂಗ್ ಅಲ್ಲಿ ಸಹ ನಾವು ಈ ಹೈಡ್ರಾಲಿಕ್ಸ್ ನ ಬಳಸ್ತೀವಿ. ಅಂಡ್ ಅರ್ತ್ ಮೂವಿಂಗ್ ಎಕ್ವಿಪ್ಮೆಂಟ್ಸ್ ಒಂದು ಡಯಾಗ್ರಾಮ್ ಬಂದ್ರೆ ನೀವು ನೋಡ್ಬೋದು. ಅರ್ತ್ ಮೂವಿಂಗ್ ಎಕ್ವಿಪ್ಮೆಂಟ್ಸ್ JCBs ಆಗಿರ್ಬೋದು, ಲಾರೀಸ್ ಆಗಿರ್ಬೋದು, ಈ ತರ ಅರ್ತ್ ಮೂವಿಂಗ್ ಏನು ವೆಹಿಕಲ್ಸ್ ಇರುತ್ತೆ. ಈ ಒಂದು ವೆಹಿಕಲ್ಸ್ ಅಲ್ಲೂ ಸಹ ನಾವು ಲಿಫ್ಟ್ ಮಾಡೋದಕ್ಕಾಗಿರ್ಬೋದು, ಇದೆಲ್ಲ ನಾವು ಹೈಡ್ರಾಲಿಕ್ ಸಿಸ್ಟಮ್ನ ಬಳಸ್ತೀವಿ. ಅಂಡ್ ಜಾಕ್ಸ್ ಎಲ್ಲ ಆಗಿರ್ಬೋದು, ಹೈಡ್ರಾಲಿಕ್ ಜಾಕ್ಸ್ ಅಂತೇಳಿ ಕೇಳಿರ್ತೀವಿ. ಈ ಹೈಡ್ರಾಲಿಕ್ ಜಾಕ್ಸ್ ಅಲ್ಲಿ ನಾವು ಹೈಡ್ರಾಲಿಕ್ ಸಿಸ್ಟಮ್ನ ಬಳಸ್ತೀವಿ. ಅಂಡ್ ಪ್ರೆಸಸ್ ಅಲ್ಲಿ ಸಹ ಬಳಸ್ತೀವಿ. ಅಂಡ್ ಆಲ್ಸೋ ರಿವೀಟಿಂಗ್ ಮಷಿನ್ಸ್ ಅಲ್ಲಿ ಬಳಸ್ತೀವಿ. ಅಷ್ಟೇ ಅಲ್ಲದೆ ನಾವು ಟೂಲ್ ಫೀಡಿಂಗ್ ಮೆಕ್ಯಾನಿಸಮ್ಸ್ ಅಲ್ಲೂ ಸಹ ನಾವು ಈ ಒಂದು ಹೈಡ್ರಾಲಿಕ್ ಸಿಸ್ಟಮ್ಸ್ನ ನಾವು ಬಳಸ್ತೀವಿ. ಅಲ್ಲ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ಸ್ ಅಷ್ಟೇ, ಕೆಲವೊಂದು ಎಕ್ಸಾಂಪಲ್ಸ್ ಅಷ್ಟೇ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಕಡೆ ನಾವು ಈ ಒಂದು ಹೈಡ್ರಾಲಿಕ್ ಸಿಸ್ಟಮ್ನ ಬಳಸ್ತೀವಿ. ಸೊ ಅಲ್ಲಿ ನನಗೆ ಹೈಡ್ರಾಲಿಕ್ ಸಿಸ್ಟಮ್ ಫ್ಲೂಯಿಡ್ ಅಂತ ಹೇಳ್ತಾ ಇದ್ನಲ್ಲ, ಸೊ ಈ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ನಾವು ಏನು ಫ್ಲೂಯಿಡ್ನ ಬಳಸ್ತೀವಿ ಅಂತ ನಾವು ನೋಡಿದ್ರೆ, ದ ಲಿಕ್ವಿಡ್ ಯೂಸ್ಡ್ ಇನ್ ಹೈಡ್ರಾಲಿಕ್ಸ್ ಈಸ್ ಜನರಲಿ ವಿಸ್ಕಸ್ ಪೆಟ್ರೋಲಿಯಂ ಆಯಿಲ್ಸ್. ವಿಸ್ಕಸ್ ಪೆಟ್ರೋಲಿಯಂ ಆಯಿಲ್ಸ್ನ ನಾವು ಹೈಡ್ರಾಲಿಕ್ಸ್ ಅಲ್ಲಿ ಫ್ಲೂಯಿಡ್ ಲಿಕ್ವಿಡ್ ಆಗಿ ನಾವಿಲ್ಲಿ ಬಳಸ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಪ್ಯಾಸ್ಕಲ್ಸ್ ಲಾ. ನಾನು ನಿಮ್ಗೆ ಪ್ಯಾಸ್ಕಲ್ಸ್ ಲಾ ಬಗ್ಗೆ ನೋಡೋದಾದ್ರೆ ಏನು ಹೇಳುತ್ತೆ ಪ್ಯಾಸ್ಕಲ್ಸ್ ಲಾ, ಏನು ಸ್ಟೇಟ್ಮೆಂಟು ಅಂದರೆ, ಇಟ್ ಸ್ಟೇಟ್ಸ್ ದಟ್ ದ ಪ್ರೆಷರ್ ಎಕ್ಸರ್ಟೆಡ್ ಆನ್ ಎ ಲಿಕ್ವಿಡ್ ಈಸ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಇನ್ ಆಲ್ ದ ಡೈರೆಕ್ಷನ್. ನಿಮಗೆ ಒಂದು ಡಯಾಗ್ರಾಮ್, ಈ ಡಯಾಗ್ರಾಮ್ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಮೊದಲನೇ ಡಯಾಗ್ರಾಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ವುಡನ್ ಬ್ಲಾಕ್ ಮೇಲೆ ಹ್ಯಾಮರ್ ತಗೊಂಡು ಹೊಡಿತಾ ಇದೀವಿ, ಒಂದು ಫೋರ್ಸ್ ಆಗ್ತಾ ಇದೀವಿ ಹ್ಯಾಮರ್ ಥ್ರೂ. ಸೊ ಈ ಫೋರ್ಸ್ ಆಗ್ದಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ ಏನಾಗುತ್ತೆ, ಒಂದೇ ಡೈರೆಕ್ಷನ್ ಹೋಗ್ತಾ ಇದೆ ಪ್ರೆಷರ್ ಆಗ್ತದೆ, ಒಂದೇ ಡೈರೆಕ್ಷನ್ ಇಲ್ಲಿ ಹೋಗ್ತಾ ಇದೆ. ಬಟ್ ಅದೇ ನಾವು ಎರಡನೇ ಡಯಾಗ್ರಾಮ್ ಬಂದಾಗ, ಇಲ್ಲಿ ಲಿಕ್ವಿಡ್ ಇದೆ, ಲಿಕ್ವಿಡ್ಗೆ ನಾವು ಹ್ಯಾಮರ್ ಥ್ರೂ, ಸೇಮ್ ಹ್ಯಾಮರ್ ಥ್ರೂ ನಾವು ಪ್ರೆಷರ್ ಹಾಕಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಪ್ರೆಷರ್ ಇಲ್ಲ ಈಕ್ವಲ್ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾ ಇದೆ. ಅದನ್ನೇ ಹೇಳೋದು ಇಲ್ಲಿ ಪ್ಯಾಸ್ಕಲ್ಸ್ ಲಾದಲ್ಲಿ, pressure exerted on a liquid is transmitted equally in all the direction. ಎಲ್ಲ ಡೈರೆಕ್ಷನ್ಸ್ಗೂ ಈಕ್ವಲ್ ಆಗಿ ಪ್ರೆಷರ್ ಇಲ್ಲಿ ಟ್ರಾನ್ಸ್ಮಿಟ್ ಆಗುತ್ತೆ, ಫೋರ್ಸ್ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನೋದೇ ಇಲ್ಲಿ ಪ್ಯಾಸ್ಕಲ್ಸ್ ಲಾದಲ್ಲಿ ಹೇಳುವಂಥದ್ದು. ಇಲ್ಲಿ ಎರಡನೇ ಡಯಾಗ್ರಾಮ್ ಅಲ್ಲೂ ಸಹ ನೀವು ನೋಡ್ಬೋದು, ಇಲ್ಲೆಲ್ಲ ಲಿಕ್ವಿಡ್ ಫಿಲ್ ಆಗಿದೆ ಕಂಟೈನರ್ಸ್ ಅಲ್ಲಿ. ಸೊ ಒಂದು ಕಂಟೈನರ್ಸ್ಗೆ ಇಲ್ಲಿ ಮೇಲಿಂದ ಫೋರ್ಸ್ ಕೊಟ್ಟಾಗ ಏನಾಗುತ್ತೆ, ಎಲ್ಲ ಈಕ್ವಲ್ ಡೈರೆಕ್ಷನ್, ಎಲ್ಲ ಡೈರೆಕ್ಷನ್ಗೂ ಇಲ್ಲಿ ಏನಾಗುತ್ತೆ, ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಎಲ್ಲ ಡೈರೆಕ್ಷನ್ಲೂ ಇಲ್ಲಿ
ಪ್ರೆಷರ್ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ, ಈಕ್ವಲ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಇದ್ರ ಬಗ್ಗೆ ಪ್ಯಾಸ್ಕಲ್ಸ್ ಲಾ ಬಗ್ಗೆ ಹೇಳೋದಾದ್ರೆ, thus if a small amount of pressure is exerted on a smaller piston, thus ಇಲ್ಲಿ ನೀವು ನೋಡ್ಬೋದು, ಒಂದು ಕಡೆ ಸ್ಮಾಲರ್ ಪಿಸ್ಟನ್ ಇದೆ ಮತ್ತೊಂದು ಕಡೆ ಲಾರ್ಜರ್ ಪಿಸ್ಟನ್ ಇದೆ. ಸೊ ಇಲ್ಲಿ ಸ್ಮಾಲರ್ ಪಿಸ್ಟನ್ಗೆ 100 kg ಅಷ್ಟು ವೆಯ್ಟನ್ನು ನೀವು ಇಲ್ಲಿ ಹಾಕಿದಾಗ ಪ್ರೆಷರ್ ಸೇಮ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಲಿಕ್ವಿಡ್ ಎಲ್ಲ ಏನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಎಷ್ಟು ಪ್ರೆಷರ್ ಕ್ರಿಯೇಟ್ ಆಗುತ್ತೋ ಅಷ್ಟೇ ಪ್ರೆಷರ್ ಈ ಕಡೆ ಲಾರ್ಜರ್ ಪಿಸ್ಟನ್ ಏರಿಯಾದಲ್ಲೂ ಅಷ್ಟೇ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಪ್ರೆಷರ್ ಸ್ಪ್ಲಿಟ್ ಆಗೋದಿಲ್ಲ, ಇಲ್ಲಿ ಸೇಮ್ ಪ್ರೆಷರ್ ಇರುತ್ತೆ. ಅದನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು, if small amount of pressure is exerted on a smaller piston, the air force can be attained at a larger piston since the pressure is equally applied on larger area. ಈ ಸ್ಮಾಲರ್ ಏರಿಯಾದಲ್ಲಿ ಏನು ಎನರ್ಜಿ ಇತ್ತೋ ಅದೇ ಎನರ್ಜಿನೇ, ಅದೇ ಪ್ರೆಷರೇ ಇಲ್ಲಿ ಲಾರ್ಜರ್ ಏರಿಯಾದಲ್ಲೂ ಸಹ ನಿಮಗೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಕ್ಯಾವಿಟೇಷನ್. ಏನ್ ಕ್ಯಾವಿಟೇಷನ್ ಅಂತ ನಾವು ನೋಡೋದಾದ್ರೆ, ದ ಇಂಟರ್ಲಾಕ್ಡ್ ಏರ್ ಬಬಲ್ಸ್ ಅಂಡ್ ಪಾಕೆಟ್ಸ್ ಇನ್ ದ ಹೈಡ್ರಾಲಿಕ್ ಪೈಪ್ ಲೈನ್ಸ್ ಅಂಡ್ ಕಾಂಪೋನೆಂಟ್ಸ್ ಇಸ್ ಕಾಲ್ಡ್ ಕ್ಯಾವಿಟೇಷನ್. ಇಂಟರ್ಲಾಕ್ಡ್ ಏರ್ ಬಬಲ್ಸ್, ಹೈಡ್ರಾಲಿಕ್ ಪೈಪ್ ಲೈನ್ಸ್ ಅಲ್ಲಿ ಏರ್ ಬಬಲ್ಸ್ ಕ್ರಿಯೇಟ್ ಆಗುತ್ತೆ. ಇಂಟರ್ಲಾಕ್ ಏರ್ ಬಬಲ್ಸ್ ಏನು ಕ್ರಿಯೇಟ್ ಆಗುತ್ತೆ, ಸೊ ಆ ಬಬಲ್ಸ್ ನಾವು ಕ್ಯಾವಿಟೇಷನ್ ಅಂತ ಹೇಳಿ ಕರಿತೀವಿ. ಮಾಮೂಲಿ ನಮ್ಮ ಮನೆಗಳಲ್ಲಿ ಪೈಪ್ ಲೈನ್ಸ್ ಇರುತ್ತೆ. ಈ ಪೈಪ್ ಲೈನ್ಸ್ ಅಲ್ಲಿ ಟ್ಯಾಪ್ ಆನ್ ಮಾಡಿದಾಗ ಕೆಲವೊಂದ್ಸರಿ ಏರ್ ಗ್ಯಾಪ್ ತಗೊಳ್ಳುತ್ತೆ, ಏರ್ ಲಾಕ್ ಆಗಿದೆ ಅಂತೇಳಿ ಕರಿತೀವಿ. ಸೊ ಈ ಏರ್ ಗ್ಯಾಪ್, ಏರ್ ಲಾಕ್ ಅಂತ ಏನಕ್ಕೆ ಕರಿತೀವಿ, ಇದನ್ನೇ ನಾವು ಕ್ಯಾವಿಟೇಷನ್ ಅಂತೇಳಿ ಕರೀತಕ್ಕಂಥದ್ದು. ಈ ರೀತಿಯಾದಂಥ ಕ್ಯಾವಿಟೇಷನ್ ನಮಗೆ ಹೈಡ್ರಾಲಿಕ್ ಪೈಪ್ಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಇನ್ ಕ್ಯಾವಿಟೇಷನ್ ದ ಸ್ಟ್ಯಾಟಿಕ್ ಪ್ರೆಷರ್ ಫಾಲ್ಸ್ ಬಿಲೋ ವೇಪರ್ ಪ್ರೆಷರ್. ಒಂದು ಕ್ಯಾವಿಟೇಷನ್ ಅಲ್ಲಿ ಏನಾಗುತ್ತೆ, ಸ್ಟ್ಯಾಟಿಕ್ ಪ್ರೆಷರ್ ವೇಪರ್ ಪ್ರೆಷರ್ಗಿನ್ನ ಬಿಲೋ ಇರುತ್ತೆ. ಅಂಡ್ ದ ವೇಪರ್ ಫಾರ್ಮೇಶನ್ ಕಂಡೆನ್ಸಸ್. ವೇಪರ್ ಏನ್ ವೇಪರ್ ಫಾರ್ಮೇಶನ್ ಆಗಿರುತ್ತೆ ಈ ಒಂದು ಪೈಪ್ಸ್ ಅಲ್ಲಿ, ಆ ವೇಪರ್ ಫಾರ್ಮೇಶನ್ ಕಂಡೆನ್ಸ್ ಆಗುತ್ತೆ, ಗಟ್ಟಿ ಆಗುತ್ತೆ. ಸೊ ಈ ಕಂಡೆನ್ಸ್ ಆದಂಥ ಸಂದರ್ಭದಲ್ಲಿ ಇದರ ಒಂದು ರಿಸಲ್ಟ್ ಏನಾಗುತ್ತೆ ಅಂದ್ರೆ ಪ್ರೆಷರ್ ಜರ್ಕ್ಸ್ ಅಂಡ್ ನಾಯ್ಸ್. ಪ್ರೆಷರ್ ನಮ್ಗೇನು ಸಿಗ್ಬೇಕಾ ಪ್ರೆಷರ್ ಅಲ್ಲಿ ಜರ್ಕ್ಸ್ ಆಗ್ತಾ ಇರುತ್ತೆ, ಗ್ಯಾಪ್ ತಗೊಳ್ಳೋದು ಅಂತೀವಲ್ಲ, ಆ ಗ್ಯಾಪ್ ತಗೊಳುತ್ತೆ. ಅಂಡ್ ನಾಯ್ಸ್ ಕ್ರಿಯೇಟ್ ಆಗುತ್ತೆ, ಅನ್ವಾಂಟೆಡ್ ನಾಯ್ಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅಂಡ್ ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ಹೀಟ್ ಮಾಡ್ಬೇಕು ಆಯಿಲ್ನ. ಸೊ ಕಂಡೆನ್ಸ್ ಆಗಿದ್ದಾಗ ನಾವು ಅದನ್ನ ಕಂಡೆನ್ಸ್ ಮೆಲ್ಟ್ ಮಾಡ್ಬೇಕು ಅಂದ್ರೆ ನಾವು ಹೀಟ್ ಮಾಡಲೇಬೇಕಾಗುತ್ತೆ. ಸೊ ಹೀಟ್ ಮಾಡಿದಾಗ ಹೀಟಿಂಗ್ ಆಫ್ ದ ಆಯಿಲ್ ರಿಸಲ್ಟಿಂಗ್ ಇನ್ ಟರ್ಬುಲೆಂಟ್ ಫ್ಲೋ. ಈ ಹೀಟ್ ಮಾಡಿದಾಗೂ ಸಹ ಇದು ಕ್ಲೀನಾಗಿ ನಮ್ಗೊಂದು ಸ್ಟ್ರೀಮ್ ಲೈನ್ ಫ್ಲೋ ಸಿಗೋದಿಲ್ಲ, ಲ್ಯಾಮಿನಾರ್ ಫ್ಲೋ ನಮ್ಗೆ ಸಿಗೋದಿಲ್ಲ. ಸೊ ಟರ್ಬುಲೆಂಟ್ ಫ್ಲೋ ಆಗ್ತಾ ಇರುತ್ತೆ. Therefore, resulting flow of oil should be streamline or laminar in the pipelines. ಈ hydraulic system ಅಲ್ಲಿ ಯಾವಾಗಲೂ ಅಷ್ಟೇ ಆಯಿಲ್ ಫ್ಲೋ ಆಗಿರ್ಬೇಕಂದ್ರೆ ಸ್ಟ್ರೀಮ್ ಲೈನ್ ಇರಬೇಕು. ಸೊ ಇಲ್ಲಿ ನೀವು ಡಯಾಗ್ರಾಮ್ ತೋರಿಸಿ, ಸ್ಟ್ರೀಮ್ ಲೈನ್ ಫ್ಲೋ, ಇವ್ರು ಯಾವುದೇ ರೀತಿಯಾದಂಥ ಏರ್ ಬಬಲ್ಸ್ ಏನೂ ಇಲ್ಲ, ಒಂದೇ ಸ್ಟ್ರೀಮ್ ಲೈನ್ ಅಲ್ಲಿ ಇಲ್ಲಿ ಲಿಕ್ವಿಡ್ ಫ್ಲೋ ಆಗ್ತಾ ಇದೆ. ಹೈಡ್ರಾಲಿಕ್ ವೇವ್ಸ್ ಲಿಕ್ವಿಡ್ ಫ್ಲೋ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಎರಡನೇ ಲೈನಾಗಿ ಬಂದಾಗ ಇಲ್ಲಿ ಸ್ಟ್ರೀಮ್ ಲೈನ್ ಇದೆ, ಬಟ್ ಈ ಕಡೆ ಟರ್ಬುಲೆಂಟ್ ಫ್ಲೋ ಇದೆ. ಯಾವಾಗ ನಮಗೆ ವೇಪರ್ ಪ್ರೆಷರ್ ಯಾವಾಗ ಕಂಡೆನ್ಸ್ ಆಗಿರುತ್ತೆ, ಆ ಕಂಡೆನ್ಸ್ ಆದಂಥ ಸಂದರ್ಭದಲ್ಲಿ ಅದನ್ನು ಹೀಟ್ ಮಾಡಿದಾಗ ನಮ್ಗೆ ಈ ರೀತಿಯಾದಂಥ ಒಂದು ಫ್ಲೋ ಸಿಗುತ್ತೆ. ಇದನ್ನು ನಾವು ಟರ್ಬುಲೆಂಟ್ ಫ್ಲೋ ಅಂತೇಳಿ ಕರಿತೀವಿ. ಈ ರೀತಿಯಾದಂಥ ಟರ್ಬುಲೆಂಟ್ ಫ್ಲೋ ಸಿಗುತ್ತೆ ನಮಗೆ. ಬಟ್ ಹೈಡ್ರಾಲಿಕ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂದರೆ ನಮಗೆ ಈ ಟರ್ಬುಲೆಂಟ್ ಫ್ಲೋ ಇರಬಾರ್ದು, ನಮ್ಗೆ ಯಾವಾಗಲೂ ಸ್ಟ್ರೀಮ್ ಲೈನ್ ಫ್ಲೋನೇ ಇರಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಬರ್ನೌಲಿಸ್ ಪ್ರಿನ್ಸಿಪಲ್. ಏನು ಹೇಳ್ತಾ ಬರ್ನೌಲಿಸ್ ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ ನಾವು ನೋಡೋದಾದ್ರೆ, the Bernoulli's principle states that the total energy of fluid always remains constant. ಈ ಬರ್ನೌಲಿಸ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ಟೋಟಲ್ ಎನರ್ಜಿ ಆಫ್ ಫ್ಲೂಯಿಡ್ನ ಟೋಟಲ್ ಎನರ್ಜಿ ಯಾವಾಗಲೂ ಸಹ ಕಾನ್ಸ್ಟೆಂಟ್ ಇರುತ್ತೆ, ಯಾವುದೇ ರೀತಿಯಾದಂಥ ವೇರಿಯೇಷನ್ಸ್ ಇರೋದಿಲ್ಲ. ಅಂಡ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಫ್ಲೋ ಆಫ್ ಲಿಕ್ವಿಡ್ ದ ಫ್ಲೋ ಇನ್ಕ್ರೀಸಸ್ ಅಂಡ್ ಪ್ರೆಷರ್ ಡಿಕ್ರೀಸಸ್. ಇಲ್ಲಿ ಒಂದು ಡಯಾಗ್ರಾಮ್ ಕೊಡ್ತಾನೆ, ಬರ್ನೌಲಿಸ್ ಪ್ರಿನ್ಸಿಪಲ್ ಹೇಳಿ ಇಲ್ಲಿ ಒಂದು ಡಯಾಗ್ರಾಮ್ ಅನ್ನು ಕೊಡ್ತಾರೆ. ಈ ಡಯಾಗ್ರಾಮ್ ನೀವು ಗಮನಿಸೋದಾದ್ರೆ ಇಲ್ಲಿ ಒಂದು ಪೈಪ್ ಲೈನ್ ಇದೆ, ಆ ಪೈಪ್ ಲೈನ್ ಅಲ್ಲಿ ಲಿಕ್ವಿಡ್ ಫ್ಲೋ ಆಗ್ತಾ ಇದೆ. ಸೊ ಆ ಲಿಕ್ವಿಡ್ ಫ್ಲೋ ಆಗ್ತಾ ಇರ್ಬೇಕಾದ್ರೆ ಪೈಪ್ ಲೈನ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಬರುತ್ತೆ ಸೆಂಟ್ರಲ್ ಸ್ವಲ್ಪ. ಈ ರಿಸ್ಟ್ರಿಕ್ಷನ್ಸ್ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಏನ್ ಲಿಕ್ವಿಡ್ ಕೋರ್ಸ್ ಫ್ಲೋ ಆಗುತ್ತೆ, ಈ ಫ್ಲೋ ನಾವು ಕೋರ್ಸ್ ಫ್ಲೋ ಅಂತೇಳಿ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಫ್ಲೋ ಇನ್ಕ್ರೀಸ್ ಆಗುತ್ತೆ, ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಫ್ಲೋ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಅದೇ ಈ ರಿಸ್ಟ್ರಿಕ್ಷನ್ ಕಂಪ್ಲೀಟ್ ಆದಮೇಲೆ ನಾರ್ಮಲ್ ಫ್ಲೋ ಬಂದಾಗ ಇದೇನಾಗುತ್ತೆ, ಫ್ಲೋ ಡಿಕ್ರೀಸ್ ಆಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಫ್ಲೋ ಇನ್ಕ್ರೀಸು, ಪ್ರೆಷರ್ ಡಿಕ್ರೀಸು, ಫ್ಲೋ ಡಿಕ್ರೀಸು, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಹೊರತು ನಮಗೆ ಎನರ್ಜಿ ಕಾನ್ಸ್ಟೆಂಟ್ ಇರುತ್ತೆ. ಎನರ್ಜಿಯಲ್ಲಿ ಯಾವುದೇ ರೀತಿ ಚೇಂಜ್ ಆಗೋದಿಲ್ಲ. ಕೋರ್ಸ್ ಫ್ಲೋ ಇರಲಿ, ಲ್ಯಾಮಿನಾರ್ ಫ್ಲೋ ಇರಲಿ, ಸ್ಟ್ರೀಮ್ ಫ್ಲೋ ಇರಲಿ, ಯಾವುದೇ ಫ್ಲೋ ಇದ್ರೂ ಸಹ ಎನರ್ಜಿ ನಮಗೆ ಸೇಮ್ ಇರುತ್ತೆ.
ಸೊ ಇದನ್ನ ಇಲ್ಲಿ ಬರ್ನಾಲಿಸ್ ಪ್ರಿನ್ಸಿಪಲ್ ಅಲ್ಲಿ ಹೇಳ್ತಕ್ಕಂಥದ್ದು ಎನರ್ಜಿ ಯಾವಾಗಲೂ ಫ್ಲೂಯಿಡ್ ಅಲ್ಲಿ ಕಾನ್ಸ್ಟೆಂಟ್ ಇರುತ್ತೆ. ಅಂಡ್ ಈ ಎನರ್ಜಿ ಅಂತ ಏನು ಹೇಳ್ತಾ ಇದ್ದೀನಿ ನಾನು, ಈ ಫ್ಲೂಯಿಡ್ ಅಲ್ಲಿ ಈ ಎನರ್ಜಿ 2 ಟೈಪ್ಸ್ ಆಫ್ ಎನರ್ಜೀಸ್ ಬರ್ತದೆ. ಒಂದು ಕೈನೆಟಿಕ್ ಎನರ್ಜಿ ಅಂಡ್ ಅನದರ್ ಒನ್ ಇಸ್ ದ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಇಸ್ ದ ಎನರ್ಜಿ ಪ್ರೆಸೆಂಟ್ ಇನ್ ಆಯಿಲ್ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಈ ಕೈನೆಟಿಕ್ ಎನರ್ಜಿ ಅನ್ನೋದು ಆಯಿಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಯಾವ ಒಂದು ರೀತಿಯಲ್ಲಿ ಅಂದ್ರೆ ಒಂದು ಮೋಷನ್ ರೂಪದಲ್ಲಿ ಈ ಕೈನೆಟಿಕ್ ಎನರ್ಜಿ ಆಯಿಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ದ ಪ್ರೆಷರ್, ಈ ಆಯಿಲ್ ಫ್ಲೂಯಿಡ್ ನ ಒಂದು ಪ್ರೆಷರ್ ರೂಪದಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಸೊ ಈ ಎರಡೂ ಎನರ್ಜಿಗಳ ಸಮ್ ನಮ್ಗೆ ಏನಾಗಿರುತ್ತೆ, ಟೋಟಲ್ ಎನರ್ಜಿ ಸಿಗ್ತದೆ, ಫ್ಲೂಯಿಡ್ ಎನರ್ಜಿ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಎಫೆಕ್ಟ್ ಆಫ್ ಹೀಟ್. ನಾನು ಆಗಲೇ ಹೇಳಿದೆ ನಿಮಗೆ ಕ್ಯಾವಿಟೇಷನ್ ಅಲ್ಲಿ ಕಂಡೆನ್ಸ್ ಆಗುತ್ತೆ, ವೇಪರ್ ಪ್ರೆಷರ್ ಕಂಡೆನ್ಸ್ ಆಗುತ್ತೆ. ಸೊ ಕಂಡೆನ್ಸ್ ಆದಾಗ ನಾವು ಹೀಟ್ ಮಾಡಬೇಕಾಗುತ್ತೆ ಅಂತ. ಸೊ ಹೀಟ್ ಹಿಂಗಿಂದ ಏನ್ ನಮ್ಗೆ ಎಫೆಕ್ಟ್ಸ್ ಆಗುತ್ತೆ, ಈ ಒಂದು ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಹೀಟ್ ಇಂದ ಏನ್ ನಮ್ಗೆ ಎಫೆಕ್ಟ್ಸ್ ಆಗುತ್ತೆ ಅಂತ ನಾವು ನೋಡಿದ್ರೆ, ದ ಲಿಕ್ವಿಡ್ಸ್ or oil full in containers cannot expand or be compressed on heat. It exerts pressure on the container, thus developing unwanted stresses. ಒಂದು ಕಂಟೈನರ್ ಅಥವಾ ರಿಸರ್ವಾಯರ್ ಅಂತ ನಾವು ಏನು ಕರಿತೀವಿ, ಆಯಿಲ್ ಸ್ಟೋರ್ ಮಾಡೋದಕ್ಕೆ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲಿ ಆಯಿಲ್ ನ ಸ್ಟೋರ್ ಮಾಡೋದಕ್ಕೆ ಇರ್ತಕ್ಕಂಥ ಕಂಟೈನರ್ ಅಥವಾ ರಿಸರ್ವಾಯರ್. ಸೊ ಇದರಲ್ಲಿ ಫುಲ್ ಆಫ್ ಲಿಕ್ವಿಡ್ ಇದ್ದಾಗ ಅದನ್ನ ನಾವು ಹೀಟ್ ಮಾಡಿದಾಗ ಅದು ಎಕ್ಸ್ಪ್ಯಾಂಡ್ ಆಗೋದಿಲ್ಲ ಅಂಡ್ ಕಂಪ್ರೆಸ್ ಕೂಡ ಆಗೋದಿಲ್ಲ. ಆಯಿಲ್ ಎಕ್ಸ್ಪ್ಯಾಂಡ್ ಆಗೋದಿಲ್ಲ ಅಥವಾ ಕಂಪ್ರೆಸ್ ಕೂಡ ಆಗೋದಿಲ್ಲ. ಬಟ್ ಏನಾಗುತ್ತೆ ಹೀಟ್ ಮಾಡಿದಾಗ ಅಂದ್ರೆ ಎಕ್ಸರ್ಟ್ಸ್ ಪ್ರೆಷರ್, ಇಲ್ಲಿ ಪ್ರೆಷರ್ ರಿಮೂವ್ ಆಗಿ ಇದು ಏನಾಗುತ್ತೆ, ಕಂಟೈನರ್ಲಿ ಅನ್ವಾಂಟೆಡ್ ಸ್ಟ್ರೆಸಸ್ ಡೆವಲಪ್ ಆಗುತ್ತೆ. ಅನ್ವಾಂಟೆಡ್ ಸ್ಟ್ರೆಸಸ್ ಡೆವಲಪ್ ಆಗುತ್ತೆ ಅಷ್ಟೇ ಅಲ್ಲದೆ ಹೀಟ್ ಆಲ್ಸೋ ಥಿನ್ಸ್ ಔಟ್ ದ ಆಯಿಲ್ನ ಥಿಕ್ನೆಸ್ನ ಕಡಿಮೆ ಮಾಡುತ್ತೆ ಹೀಟು. ಅಂಡ್ ದ ಲೋ ವಿಸ್ಕಸ್ ಆಯಿಲ್ ಮೇ ಲೀಕ್ ಥ್ರೂ ಸೀಲ್ಸ್ ಅಂಡ್ ಪ್ಯಾಕಿಂಗ್ಸ್. ಈ ಒಂದು ಕಂಟೈನರ್ನ ಸೀಲ್ಸ್ ಮತ್ತೆ ಪ್ಯಾಕಿಂಗ್ಸ್ ಏನಿರ್ತವೆ, ಈ ಪ್ಯಾಕಿಂಗ್ಸ್ ಅಲ್ಲಿ ಆಯಿಲ್ ಲೀಕೇಜಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಮಗೆ. ಸೊ ಆಯಿಲ್ ಲೀಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಟ್ ಆಲ್ಸೋ ಕಾಸಸ್ ಆಫ್ ಡಿಟೋರೇಷನ್ ಆಫ್ ಆಯಿಲ್. ಸೊ ಹೀಟ್ ಏನ್ ಮಾಡುತ್ತೆ, ಆಯಿಲ್ನ ಹಾಳು ಮಾಡುತ್ತೆ, ಓವರ್ ಹೀಟ್. ಸೊ ಅದರಿಂದ ಬಟ್ ನಮ್ಗೆ ಹೀಟ್ ಬೇಕೇ ಬೇಕು, ಯಾಕಂದ್ರೆ ಅಲ್ಲಿ ಕ್ಯಾವಿಟೇಷನ್ ಕ್ರಿಯೇಟ್ ಆಗಿರುತ್ತೆ. ಹೀಟ್ ನಮಗೆ ಕ್ಯಾವಿಟೇಷನ್ ಅಲ್ಲಿ ಬೇಕೇ ಬೇಕಾಗುತ್ತೆ. ಕ್ಯಾವಿಟೇಷನ್ ನಾವು ರಿಮೂವ್ ಮಾಡಬೇಕಂದ್ರೆ ನಮ್ಗೆ ಹೀಟ್ ಬೇಕೇ ಬೇಕು. ಸೊ ಆದ್ರೂ ಸಹ ಹೀಟ್ ಜೊತೆಗೆ ನಾವಿಲ್ಲಿ ಕೂಲಿಂಗ್ ಸಿಸ್ಟಮ್ ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೂಟೇಬಲ್ ಕೂಲಿಂಗ್ ಸಿಸ್ಟಮ್ ಮಸ್ಟ್ ಬಿ ಪ್ರೊವೈಡೆಡ್ ಫಾರ್ ಹೈಡ್ರಾಲಿಕ್ ಸಿಸ್ಟಮ್. ಒಂದು ಕೂಲಿಂಗ್ ಸಿಸ್ಟಮ್ ಸಹ ಹೈಡ್ರಾಲಿಕ್ ಸಿಸ್ಟಮ್ಗೆ ಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ದ ಅಡ್ವಾಂಟೇಜಸ್ ಆಫ್ ಹೈಡ್ರಾಲಿಕ್ಸ್ನ ಅಡ್ವಾಂಟೇಜಸ್ ಏನು ಅಂತ ನಾವು ನೋಡೋದಾದ್ರೆ, liquids are incompressible and capable of moving much higher loads providing much higher force. ಲಿಕ್ವಿಡ್ಸ್ ಏನು ಇನ್ಕಂಪ್ರೆಸಬಲ್, ಕಂಪ್ರೆಸ್ ಆಗಲ್ಲ ಅಂತ ನಾವು ಕಂಪ್ರೆಸ್ ಆಗೋದಿಲ್ಲ, ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಸೊ ಕಂಪ್ರೆಸ್ ಎಕ್ಸ್ಪ್ಯಾಂಡ್ ಆಗದೆ ಇದ್ದಾಗ ಏನಾಗುತ್ತೆ, ಇದು ಎಷ್ಟು ಫೋರ್ಸ್ ಕೊಡ್ತೀವೋ ಅಷ್ಟು ಹೆಚ್ಚಿನ ಲೋಡ್ಸ್ ಅನ್ನ ಇದು ಮೂವ್ ಮಾಡುತ್ತೆ. ಎಷ್ಟೇ ಫೋರ್ಸ್ ಕೊಡಿ, ಎಷ್ಟೇ ಲೋಡ್ ಇದ್ರು ಅದು ಲೋಡ್ ಜಾಸ್ತಿ ಆದ್ರೆ ನೀವು ಫೋರ್ಸ್ ಕೊಟ್ಟಂಗೆಲ್ಲ ಆ ಲೋಡ್ ಎಷ್ಟೇ ಲೋಡ್ ಇದ್ರು ಅದನ್ನ ಮೂವ್ ಮಾಡುತ್ತೆ. ಯಾಕೆ ಮೂವ್ ಮಾಡುತ್ತೆ ಅಂದ್ರೆ ಲಿಕ್ವಿಡ್ಸ್ ಇನ್ಕಂಪ್ರೆಸಬಲ್, ಕಂಪ್ರೆಸ್ ಆಗೋದಿಲ್ಲ. ಲಿಕ್ವಿಡ್ಸ್ ಯಾವುದೇ ಕಾರಣಕ್ಕೂ ಕಂಪ್ರೆಸ್ ಆಗೋದಿಲ್ಲ. ಸೊ ಅದರಿಂದಾಗಿ ಮೂವ್ ಮಾಡುತ್ತೆ. ಅಂಡ್ ನೋ ನೀಡ್ ಟು ಬ್ಲೀಡ್ ಆಫ್. ಇಲ್ಲಿ ಯಾವುದೇ ರೀತಿಯಾದಂತಹ ಬ್ಲೀಡ್ ಆಫ್ ಆಗೋದಿಲ್ಲ. ಆಯಿಲಲ್ಲಿ ಯಾವುದೇ ರೀತಿಯ ಬ್ಲೀಡ್ ಆಫ್ ಆಗೋದಿಲ್ಲ. ಪ್ರೆಷರೈಸ್ಡ್ ಏರ್ ಟು ರಿಲೀಸ್ ಪ್ರೆಷರ್ ಅಂತ ಲೋಡ್, ಆ ಲೋಡ್ ಏನಿರುತ್ತೆ ಅದ್ರ ಮೇಲೆ ಪ್ರೆಷರೈಸ್ಡ್ ಏರ್ ರಿಲೀಸ್ ಆಗುತ್ತೆ ನಮ್ಗಿಲ್ಲಿ. ಅಂಡ್ ಹೈಲಿ ರೆಸ್ಪಾನ್ಸಿವ್ ಕಂಪೇರ್ ಟು ನಿಮ್ಯಾಟಿಕ್ಸ್ಗೆ ನಾವು ಕಂಪೇರ್ ಮಾಡಿದಾಗ ಇದು ಹೈಲಿ ರೆಸ್ಪಾನ್ಸಿವ್ ಕೂಡ ಹೌದು. ಅಂಡ್ ಸಪ್ಲೈ ಮೋರ್ ಪವರ್ ದನ್ ನ್ಯೂಮ್ಯಾಟಿಕ್ಸ್ ಗಿಂತಲೂ ಹೆಚ್ಚಿನ ಪವರ್ನ ಸಪ್ಲೈ ಹೈಡ್ರಾಲಿಕ್ಸ್ ಅಲ್ಲಿ ನಾವು ಮಾಡಬಹುದು. ಅಂಡ್ ಆಲ್ಸೋ ಪ್ರೊವೈಡ್ಸ್ ಲ್ಯೂಬ್ರಿಕೇಶನ್ ಅಂಡ್ ಕೂಲಿಂಗ್. ಲ್ಯೂಬ್ರಿಕೇಶನ್ ಮತ್ತೆ ಕೂಲಿಂಗು ಸಹ ನಾವಿಲ್ಲಿ ಈ ಒಂದು ಹೈಡ್ರಾಲಿಕ್ಸ್ ಥ್ರೂ ನಾವು ಮಾಡಬಹುದು. ಇದಿಷ್ಟು ಏನು ಅಡ್ವಾಂಟೇಜಸ್ ಆಫ್ ಹೈಡ್ರಾಲಿಕ್ಸ್. ಹೈಡ್ರಾಲಿಕ್ ಇಂದ ಏನು ಅಡ್ವಾಂಟೇಜ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಇಸ್ ದ ಬೇಸಿಕ್ ಹೈಡ್ರಾಲಿಕ್ ಸಿಸ್ಟಮ್. ಒಂದು ಡಯಾಗ್ರಾಮ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಬೇಸಿಕ್ ಹೈಡ್ರಾಲಿಕ್ ಸಿಸ್ಟಮ್ನ ಒಂದು ಡಯಾಗ್ರಾಮ್. ಜಸ್ಟ್ ಇದೆಲ್ಲ ಬೇಸಿಕ್ ಪಾರ್ಟ್ಸ್ ಇದ್ದಾವೆ ಇಲ್ಲಿ ಅಷ್ಟೇ. ಇಲ್ಲಿ ಬೇಸಿಕ್ ಪಾರ್ಟ್ಸ್ ಇದ್ದಾವೆ ಅಷ್ಟೇ ಒಂದು ಡಯಾಗ್ರಾಮ್ ಅಲ್ಲಿ. ರಿಸರ್ವಾಯರ್ ಇದೆ, ಪಂಪ್ ಇದೆ, ವ್ಯಾಲ್ಯೂಸ್ ಇದೆ, ಪಿಸ್ಟನ್ ಇದೆ, ರಿಟರ್ನ್ ಲೈನ್, ಪ್ರೆಷರ್ ಲೈನ್ ಇದೆ. ಅಂಡ್ ಇಲ್ಲಿ ಮೊದಲಿಗೆ ನೋಡೋದಾದ್ರೆ ಎ ರಿಸರ್ವಾಯರ್ ಟು ಸ್ಟೋರ್ ದ ಹೈಡ್ರಾಲಿಕ್ ಫ್ಲೂಯಿಡ್. ಏನ್ ರಿಸರ್ವಾಯರ್ ಇದೆ, ಈ ರಿಸರ್ವಾಯರ್ ಅಲ್ಲಿ ನಾವೇನ್ ಮಾಡ್ತೀವಿ, ಹೈಡ್ರಾಲಿಕ್ ಫ್ಲೂಯಿಡ್ ನ ಆಯಿಲ್ ನ ಸ್ಟೋರ್ ಮಾಡ್ಕೊಳೋದಕ್ಕೆ ನಾವು ಒಂದು ರಿಸರ್ವಾಯರ್ನ ಇಟ್ಟಿರ್ತೀವಿ. ಆಯಿಲ್ ಸ್ಟೋರ್ ಆಗೋದಕ್ಕೆ ಒಂದು ರಿಸರ್ವಾಯರ್ ಬೇಕೇ ಬೇಕು ನಮ್ಗಿಲ್ಲಿ. ಅಂಡ್ ಎ ಪಂಪ್ ಟು ಪ್ರೊವೈಡ್ ಫ್ಲೂಯಿಡ್ ಪ್ರೆಷರ್ ಟು ದ ಸಿಸ್ಟಮ್. ಒಂದು ಪಂಪ್ ಅನ್ನ ನಾವಿಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಏನಕ್ಕೆ ಅಂದ್ರೆ
ಫ್ಲೂಯಿಡ್ ಪ್ರೆಷರ್ನ ಸಿಸ್ಟಮ್ಗೆ ಹೈಡ್ರಾಲಿಕ್ ಸಿಸ್ಟಮ್ಗೆ ಪಂಪ್ ಮಾಡೋದಕ್ಕೆ ನಮಗೆ ಪಂಪ್ ಬೇಕಾಗುತ್ತೆ. ಆ್ಯಂಡ್ ಎ ಫಿಲ್ಟರ್ ಟು ರಿಮೂವ್ ಡಸ್ಟ್, ಚಿಪ್ಸ್ ಆ್ಯಂಡ್ ಅದರ್ ಫಾರಿನ್ ಪಾರ್ಟಿಕಲ್ಸ್ ಫ್ರಮ್ ದ ಫ್ಲೂಯಿಡ್. ಒಂದು ಫಿಲ್ಟರ್ನ ಸವಿಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಡಯಾಗ್ರಾಮಲ್ಲಿ ನೋಡ್ಬೋದು, ಡಯಾಗ್ರಾಮಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಇದೇನಕ್ಕೆ ಫಿಲ್ಟರ್ ಇರುತ್ತೆ ಅಂದರೆ ಡಸ್ಟ್ ಪಾರ್ಟಿಕಲ್ಸ್ನ, ಫ್ಲೂಯಿಡಲ್ಲಿ ಇರ್ತಕ್ಕಂಥ ಆಯಿಲಲ್ಲಿ ಇರ್ತಕ್ಕಂಥ ಒಂದು ಡಸ್ಟ್ ಪಾರ್ಟಿಕಲ್ಸ್ನ ರಿಮೂವ್ ಮಾಡೋದಕ್ಕೆ, ಅಥವಾ ಚಿಪ್ಸ್ ಏನಾದ್ರು ರಿಮೂವ್ ಮಾಡೋದಕ್ಕೆ, ಫಾರಿನ್ ಪಾರ್ಟಿಕಲ್ಸ್ ಏನಾದ್ರು ಇದೆ ಅದನ್ನು ರಿಮೂವ್ ಮಾಡೋದಕ್ಕೆ ನಾವು ಇಲ್ಲಿ ಫಿಲ್ಟರ್ನ ಬಳಸ್ತೀವಿ. ಆ್ಯಂಡ್ ಎ ಪ್ರೆಷರ್ ರೆಗ್ಯುಲೇಟಿಂಗ್ ವ್ಯಾಲ್ಯೂ, ಒಂದು ಪ್ರೆಷರ್ ರೆಗ್ಯುಲೇಟಿಂಗ್ ವ್ಯಾಲ್ಯೂ ಸಹ ಇರುತ್ತೆ. ಏನು ಪ್ರೆಷರ್ ರೆಗ್ಯುಲೇಟಿಂಗ್ ಅಂದರೆ ವಿಚ್ ಕೀಪ್ಸ್ ದ ಫ್ಲೂಯಿಡ್ ಪ್ರೆಷರ್ ಇನ್ ದ ಮೈನ್ ಪಾರ್ಟ್ ಆಫ್ ದ ಸಿಸ್ಟಮ್ ಅಟ್ ದ ಪ್ರಾಪರ್ ಲೆವೆಲ್. ಒಂದು ಫ್ಲೂಯಿಡ್ನ ಒಂದು ಪ್ರಾಪರ್ ಲೆವೆಲಲ್ಲಿ ನಾವು ಪಿಸ್ಟನ್ ಕೊಡಬೇಕು, ಸಿಲಿಂಡರ್ ಕೊಡಬೇಕಾಗುತ್ತೆ. ಸೊ ಕೆಲವೊಂದ್ಸಲ ಹೈ ಪ್ರೆಷರ್ ಹೋಗುತ್ತೆ, ಹೈ ಪ್ರೆಷರ್ ನಮ್ಗೆ ಅವಶ್ಯಕತೆ, ಲೋ ಪ್ರೆಷರ್ ಬೇಕಾಗುತ್ತೆ. ಸೊ ಆಗ ಪ್ರೆಷರ್ನ ಕಂಟ್ರೋಲ್ ಮಾಡೋದಕ್ಕೆ, ಪ್ರೆಷರ್ನ ಪ್ರಾಪರ್ ಲೆವೆಲಲ್ಲಿ ಸಪ್ಲೈ ಮಾಡೋದಕ್ಕೆ ನಾವಿಲ್ಲಿ ಪ್ರೆಷರ್ ರೆಗ್ಯುಲೇಟಿಂಗ್ ವ್ಯಾಲ್ಯೂಸ್ನ ಬಳಸ್ತೀವಿ. ಆ್ಯಂಡ್ ಆನ್ ಅಕ್ಯುಮುಲೇಟರ್ ವಿಚ್ ಆಕ್ಟ್ಸ್ ಆಸ್ ಎ ಕುಷನ್ ಆ್ಯಂಡ್ ಪ್ರಿವೆಂಟ್ಸ್ ಲಾರ್ಜ್ ವೇರಿಯೇಷನ್ಸ್ ಇನ್ ಫ್ಲೂಯಿಡ್ ಪ್ರೆಷರ್ ದಟ್ ಅಕರಿಂಗ್ ಇನ್ ದ ಸಿಸ್ಟಮ್. ಈ ಸಿಸ್ಟಮಲ್ಲಿ ಆಗ್ತಕ್ಕಂಥ ಲಾರ್ಜ್ ವೇರಿಯೇಷನ್ಸ್ ಏನಿರ್ತವೆ, ಈ ಲಾರ್ಜ್ ವೇರಿಯೇಷನ್ಸ್ನ ಕಡಿಮೆ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ನಾವು ಅಕ್ಯುಮುಲೇಟರ್ಸ್ನ ಬಳಸ್ತೀವಿ. ಆ್ಯಂಡ್ ಚೆಕ್ ವ್ಯಾಲ್ಯೂಸ್ ವಿಚ್ ಪರ್ಮಿಟ್ ಫ್ಲೂಯಿಡ್ ಫ್ಲೋ ಓನ್ಲಿ ಇನ್ ದ ಡಿಸೈರ್ಡ್ ಡೈರೆಕ್ಷನ್. ಅಷ್ಟೇ ಅಲ್ಲದೆ ಇಲ್ಲಿ ಚೆಕ್ ವ್ಯಾಲ್ಯೂಸನ್ನು ಸಹ ನಾವು ಬಳಸ್ತೀವಿ. ಏನಕ್ಕೆ ಚೆಕ್ ವ್ಯಾಲ್ಯೂಸ್ ಅಂದರೆ ಫ್ಲೂಯಿಡ್ ಫ್ಲೋನ ಒಂದು ಡಿಸೈರ್ಡ್ ಡೈರೆಕ್ಷನ್, ಯಾವ ಡೈರೆಕ್ಷನ್ ನಮಗೆ ಫ್ಲೂಯಿಡ್ ಫ್ಲೋ ಆಗಬೇಕು, ಲೆಫ್ಟ್ಗೆ ಹೋಗ್ಬೇಕಾ, ರೈಟ್ಗೆ ಹೋಗ್ಬೇಕಾ, ಸ್ಟ್ರೈಟ್ ಹೋಗ್ಬೇಕಾ ಅನ್ನೋದನ್ನ ನಾವು ಡಿಸೈಡ್ ಮಾಡೋದಕ್ಕೆ ಚೆಕ್ ವ್ಯಾಲ್ಯೂಸ್ನ ಒಂದು ಡೈರೆಕ್ಷನ್ ಡಿಸೈಡ್ ಮಾಡೋದಕ್ಕೆ ನಾವು ಚೆಕ್ ವ್ಯಾಲ್ಯೂಸ್ನ ಬಳಸ್ತೀವಿ. ಆ್ಯಂಡ್ ಎ ಹ್ಯಾಂಡ್ ಪಂಪ್ ಫಾರ್ ಆಪರೇಟಿಂಗ್ ದ ಸಿಸ್ಟಮ್ ಮ್ಯಾನ್ಯುಯಲಿ. ಒಂದು ಹ್ಯಾಂಡ್ ಪಂಪ್ ಸಹ ಇರುತ್ತೆ. ಮ್ಯಾನ್ಯುಯಲ್ ಆಪರೇಟಿಂಗ್ ಏನಾದ್ರು ಬೇಕಾದಾಗ, ನಮಗೆ ಮ್ಯಾನ್ಯುಯಲ್ ಆಪರೇಟಿಂಗ್ ಬೇಕಾದಂಥ ಸಂದರ್ಭದಲ್ಲಿ ನಾವು ಪಂಪನ್ನು ಇಲ್ಲಿ ಬಳಸ್ಬೋದು. ಆ್ಯಂಡ್ ಎ ಪ್ರೆಷರ್ ಗೇಜ್ ವಿಚ್ ಇಂಡಿಕೇಟ್ಸ್ ದ ಅಮೌಂಟ್ ಆಫ್ ಫ್ಲೂಯಿಡ್ ಪ್ರೆಷರ್ ಇನ್ ದ ಸಿಸ್ಟಮ್. ಒಂದು ಪ್ರೆಷರ್ ಗೇಜನ್ನು ಸಹ ನಾವಿಲ್ಲಿ ಬಳಸ್ತೀವಿ. ಏನಕ್ಕೆ ಅಂದರೆ ಪ್ರೆಷರ್ ಎಷ್ಟು ಪ್ರೆಷರ್ ಹೋಗ್ತಾ ಇದೆ, ಎಷ್ಟು ಪ್ರೆಷರ್ ಫ್ಲೂಯಿಡ್ ಫ್ಲೋ ಆಗ್ತಾ ಇದೆ ಅದನ್ನು ನಾವು ಮೆಷರ್ ಮಾಡೋದಕ್ಕೋಸ್ಕರ ಇಲ್ಲಿ ಪ್ರೆಷರ್ ಗೇಜನ್ನು ಬಳಸ್ತೀವಿ. ಆ್ಯಂಡ್ ಎ ರಿಲೀಫ್ ವ್ಯಾಲ್ಯೂ which prevents the system pressure from rising too high if the pressure regulating value fails. ಪ್ರೆಷರ್ ರೆಗ್ಯುಲೇಟಿಂಗ್ ವ್ಯಾಲ್ಯೂ ಏನಾದ್ರು ಫೇಲ್ ಆದಾಗ, ಸರಿಯಾಗಿ ವರ್ಕ್ ಮಾಡಲಿಲ್ಲ ಅಂತಂದಾಗ ಈ ರಿಲೀಫ್ ವ್ಯಾಲ್ಯೂ ಏನಿರುತ್ತೆ ಇದು ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ. ತುಂಬಾ ಹೈ ಪ್ರೆಷರ್ ಇದ್ದಂಥ ಸಂದರ್ಭದಲ್ಲಿ ಹೈ ಪ್ರೆಷರ್ನ ಈ ರಿಲೀಫ್ ವ್ಯಾಲ್ಯೂ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಇದಿಷ್ಟು ಏನು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವೆಲ್ಲ ಬೇಸಿಕ್ಸ್ ಆಫ್ ಹೈಡ್ರಾಲಿಕ್ಸ್. ಹೈಡ್ರಾಲಿಕ್ಸ್ನ ಒಂದು ಬೇಸಿಕ್ ಥಿಂಗ್ಸ್ ಏನು ಬರುತ್ತೆ ಇದರಲ್ಲಿ. ಹೈಡ್ರಾಲಿಕ್ಸ್ ಅಂದರೆ ಏನು, ಪ್ಯಾಸ್ಕಲ್ಸ್ ಲಾ ಏನು, ಕ್ಯಾವಿಟೇಷನ್ ಏನು, ಬರ್ನಾಲಿಸ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಹೀಟ್ನ ಎಫೆಕ್ಟ್ ಏನು ಹೇಳುತ್ತೆ, ಅಡ್ವಾಂಟೇಜಸ್ ಆಫ್ ಹೈಡ್ರಾಲಿಕ್ಸ್ ಏನು, ಬೇಸಿಕ್ ಹೈಡ್ರಾಲಿಕ್ ಸಿಸ್ಟಮ್ ಏನಿದೆ ಅನ್ನೋದನ್ನು ನಾನು ನಿಮಗೆ ಸಿಂಪಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋ ಹೈಡ್ರಾಲಿಕ್ಸ್ ಬಗ್ಗೆ ಆಗಿರ್ಬೋದು, ನ್ಯೂಮ್ಯಾಟಿಕ್ಸ್ ಬಗ್ಗೆ ಆಗಿರ್ಬೋದು, ಇನ್ನೂ ಹೆಚ್ಚಿನ ವಿಡಿಯೋಸ್ಗೆ ನೋಡೋದಕ್ಕೆ ನಮ್ಮ ಚಾನಲ್ನ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡಿ.